ಬಂದಿಖಾನೆ ಇಲಾಖೆಯ ಡಿಐಜಿ ಟಿಪಿ ಶೇಷ ಅವರು ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಶೇಷ ಅವರೇ ನಮಸ್ಕಾರ. ಸರ್ ವಾಯ್ಸ್ ಕೇಳಿಸ್ತಾ ಇದೆಯಾ? ರೈಟ್, ಅವ್ರನ್ನ ಮತ್ತೆ ಸಂಪರ್ಕ ಮಾಡೋಣ. ಒಟ್ಟಾರೆ ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಕೂಲಿಂಗ್ ಗ್ಲಾಸು, ಬ್ರ್ಯಾಂಡೆಡ್ ಶರ್ಟು, ಸಾವಿರಾರು ರೂಪಾಯಿದು ಪುಲ್ಲೋವರ್ಸು ಇಂಥವೇ ನಡೆದಿದೆ ಅನ್ನೋವಂಥದ್ದು. ನಮಗಿಲ್ಲಿ ಬೇಜಾರಾಗೋದೇನು ಗೊತ್ತಾ ವೀಕ್ಷಕರೇ, ಇವ್ರ ಜೊತೆ ಇವರದ್ದೇ ಗ್ಯಾಂಗಲ್ಲಿ ಇದೇ ಕೃತ್ಯಕ್ಕೆ ಸಾಥ್ ಕೊಟ್ಟಂತಹ ಅನೇಕರು ಅವ್ರ ಮನೆಗಳಲ್ಲಿ ತಿನ್ನೋ ಅನ್ನಕ್ಕೂ ಗತಿ ಇಲ್ಲ, ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ 5 ರೂಪಾಯಿ 10 ರೂಪಾಯಿ ಮ್ಯಾಟ್ರ್ ಆಗುತ್ತೆ, ಸಾವಿರಾರು ರೂಪಾಯಿ ಕೂಡ ಬಹಳ ದೊಡ್ಡ ವಿಚಾರ ಅಂತ ಅನ್ಸುತ್ತೆ. ಈ ಕ್ಷಣಕ್ಕೂ ಕೂಡ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಬೇಲ್ ಕೊಡ್ಸೋಕ್ಕೂ ಅವ್ರ ಹತ್ರ ದುಡ್ಡಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಹೀಗಾಯ್ತಲ್ಲ. ರೈಟ್, ಟಿಪಿ ಶೇಷ ಅವ್ರು ನಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ, ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ, ಹೇಳಿ. ಸರ್ ನಮಸ್ಕಾರ. ಹೇಗೆ ಈಗ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಸರ್ ನಾವು ನೋಡಿದ್ವಿ. ಬಂಧಿಖಾನೆಗಳಲ್ಲಿ ಸಾಕಷ್ಟು ಸುಧಾರಣೆಗಳಾಗಬೇಕು, ಯಾಕಂತಂದ್ರೆ ಸಿಕ್ಕಾಪಟ್ಟೆ ಅಕ್ರಮಗಳು ನಡೀತಾ ಇದೆ ಅಂತ. ಯಾವಾಗ ಸರ್ ಇದಕ್ಕೆಲ್ಲ ಕಡಿವಾಣ? ಅದು ಏನು ಒಂದು ಸಿಸ್ಟಮ್ ಅಲ್ಲಿ ಅದು ಕೆಲವೊಂದು ಲೋಪದೋಷಗಳು ಆಗ್ತಾ ಇರುತ್ತೆ. ಅದು ಕಾಲಕ್ಕೆ ತಕ್ಕ ಹಾಗೆ ಏನು ಅಪ್ಗ್ರೇಡೇಷನ್ ಮಾಡುವಂಥದ್ದು, ಸುಧಾರಣೆಗಳಾಗುವಂಥದ್ದು ಆಗ್ತಾನೆ ಇರುತ್ತೆ. ಅದು ಕಂಟಿನ್ಯೂಸ್ ಪ್ರಾಸೆಸ್, ಇದು ಕಂಟಿನ್ಯೂಸ್ ಪ್ರಾಸೆಸ್ ಅಂತ. ಸರ್ ಈಗ ಭಯ ಏನ್ ಗೊತ್ತಾ, ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಒಂದ್ ಕಡೆ ಕುಸಿದು ಬಿದ್ದು ಹೋಗಿದ್ಯಾ? ಯಾಕಂತಂದ್ರೆ ಎಲ್ಲಾ ರೌಡಿಗಳಿಗೆ, ಕ್ರಿಮಿನಲ್ಗಳಿಗೆ ಜೈಲ್ಗೆ ಹೋಗೋದು ಅಂದ್ರೆ ರೆಸಾರ್ಟ್ಗೆ ಹೋದಂಗೆ ಅನ್ನೋ ತರ ಆಗ್ಬಿಟ್ರೆ, ಯೂಶುವಲಿ ಅದ್ರಲ್ಲಿ ಹೆಚ್ಚಿನವರು ದುಡ್ಡು ಅರೇಂಜ್ ಮಾಡ್ಕೊಂಡೇ ಬರ್ತಾರೆ. ಯಾಕಂದ್ರೆ ಅವ್ರ ಹಿಂದೆ ಇನ್ಯಾರೋ ಪ್ರಭಾವಶಾಲಿಗಳಿರ್ತಾರೆ. ಹಾಗಾಗಿ ಭಯನೇ ಇಲ್ಲ ಅನ್ನೋಂಗೆ, ನಿನ್ನೆ ಕೂಡ ಏರ್ಪೋರ್ಟ್ ಅಲ್ಲಿ ಮರ್ಡರ್ ಆಗಿದೆ, ಭಯನೇ ಇಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆಯಲ್ಲ, ಏನ್ ಹೇಳ್ತೀರಾ? ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಲಿಕ್ಕಾಗಲ್ಲ. ಜೈಲ್ ಬಗ್ಗೆ ಆದ್ರೆ ನಾನು ಮಾತನಾಡ್ತೇನೆ. ನೀವು ಕಾನೂನು ಸುವ್ಯವಸ್ಥೆ ಸ್ಟೇಟ್ ಬಗ್ಗೆ ಕೇಳೋದು ನಾನು ಬಂದಿಖಾನೆಗಳಲ್ಲಿ ಅಕ್ರಮ ನಡೀತಾ ಇದೆ, ಆದ್ರಿಂದ ಬಂದಿಖಾನೆಯಲ್ಲಿ ಭಯ ಇಲ್ಲ ರೌಡಿಗಳಿಗೆ, ಕ್ರಿಮಿನಲ್ಗಳಿಗೆ ಅಂತ. ಹಾಗೇನಿಲ್ಲ ಅಲ್ಲ, ಭಯ ಇದೆ. ಎಲ್ಲೋ ಒಂದ್ ಸ್ವಲ್ಪ ಲೋಪದೋಷಗಳಾಗಿದೆ. ಅದಕ್ಕೋಸ್ಕರ 9 ಜನದ ತಲೆದಂಡ ಆಗಿದೆಯಲ್ಲ. ಓಕೆ, ನಮ್ಗೆ ತಲೆದಂಡ ಆಗೋದು ಮಾತ್ರ ಮುಖ್ಯನಾ ಅಥವಾ ತಾವೇ ಹೇಳ್ತೀರಿ ಬರ್ಬೇಕಾದ್ರೆ ಪೂರ್ತಿ ಗಾಬರಿ ಆಗಿದ್ದಾನೆ ಅಂತ ಹೇಳ್ತೀರಿ, ಅವನು ಪೂರ್ತಿ ಅವನು ಬಳ್ಳಾರಿ ಬೇಡ ಅಂತ ಹೇಳ್ದ ಅಂತ ಹೇಳ್ತೀವಿ. ಭಯ ಪಟ್ಟಿರ್ತಾರೆ ಸಹಜವಾಗಿ. ಓಕೆ, ಭಯ ಪಟ್ಟಿರ್ತಾರೆ ಅಂತ ಹೇಳ್ತಾ ಇದ್ರ. ಸರ್ ನಾವು 2 ಮಗ್ಗುಲಿನ ವಿಚಾರಗಳನ್ನ ತೋರಿಸಿದೀವಿ. ಇನ್ನು ಕೆಲವರು ಹೇಳ್ತಾರೆ ಏನಂತಂದ್ರೆ ಬಳ್ಳಾರಿನಲ್ಲೂ ಕೂಡ ದರ್ಶನ್ ಇಲ್ಲಿ ಪರಪ್ಪನಗರದಲ್ಲಿ ಮಂತ್ರಿ ತರ ಇದ್ರು, ಅಲ್ಲಿ ಬಳ್ಳಾರಿನಲ್ಲಿ ರಾಜನ್ ತರ ಇರ್ಬೋದು, ಅಲ್ಲೂ ಕೂಡ ಎಲ್ಲಾ ವ್ಯವಸ್ಥೆಗಳು ಆಗುತ್ತೆ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋಂಥದ್ದನ್ನ ಕೆಲವು ಮಾಜಿ ಕೈದಿಗಳು, ಅಲ್ಲಿ ಜೈಲಲ್ಲಿ ಇದ್ದಂತ ಕೈದಿಗಳು ಹೇಳಿದ್ರು. ಏನ್ ಹೇಳ್ತೀರಿ? ಇಲ್ಲ, ಅದು ತಪ್ಪಿದೆ. ಆಕ್ಚುಲಿ ಏನಾಗಿದೆ, ಬೆಂಗಳೂರು ಕಾರಾಗೃಹದ ವಿಚಾರ ಬೇರೆ ಇದೆ, ಬಳ್ಳಾರಿ ಬೇರೆ ವಿಚಾರ ಇದೆ. ಯಾಕಂತಂದ್ರೆ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಬಂದಿಗಳ ಸಂಖ್ಯೆ ಹೆಚ್ಚಾಗಿದೆ. ಸುಮಾರು ಒಂದು 5,500 ಜನ ಬಂದಿಗಳಿದ್ದಾರೆ. ಸಿಬ್ಬಂದಿಗಳ ಸಂಖ್ಯೆ ಕಮ್ಮಿ ಇದೆ. ಆ ಒಂದು ಪ್ರಪೋರ್ಷನೇಟ್ ಆಗಿ ಇಲ್ಲ. ಕೇವಲ ಒಂದು 350 ಸಿಬ್ಬಂದಿಗಳಿದ್ದಾರೆ. ಒಂದು ಶಿಫ್ಟ್ಗೆ ಕೆಲಸ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 600 ಜನ ಬೇಕು. ಬಳ್ಳಾರಿ ಜೈಲಲ್ಲೂ ಕಮ್ಮಿ ಇದ್ದಾರೆ, ಆದ್ರೆ ಬಂದಿಗಳು ಕಮ್ಮಿ ಇದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ಫೋಕಸ್ ಮಾಡಬಹುದು, ನಿಭಾಯಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಾಗಿದೆ ನಾವು ನಮ್ಮಲ್ಲಿ ಸೂಪರಿಂಟೆಂಡೆಂಟ್ ಅವರಿಗೆ. ಅವರು ಕೂಡ ಏಬಲ್ ಇದ್ದಾರೆ, ದಕ್ಷರಾಗಿದ್ದಾರೆ, ನೋಡ್ಕೊಳ್ತಾರೆ. ಈಗೆಲ್ಲ ಏನು ಅವ್ರು ಬಂದಾಗ್ಲಿಂದನೂ ಕೂಡ ಏನು ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಕೂಡ ಎಲ್ಲ ತುಂಬಾ ಎಫರ್ಟ್ ಇಂದ ಜೈಲು ನೋಡ್ಕೊಂಡಿದ್ದಾರೆ. ಸರ್ ಬಂದಿಖಾನೆಗಳಿಗೆ ಸಿಬ್ಬಂದಿಗಳನ್ನ ಆದಷ್ಟು ಬೇಗ ನೇಮಕ ಮಾಡ್ಕೊಬೇಕಲ್ಲ, ನೀವೇನಾದ್ರೂ ರಿಕ್ವೆಸ್ಟ್ ಮಾಡಿದಿರಾ ಹೋಮ್ಗೆ, ಗೃಹ ಸಚಿವರಿಗೆ ಈ ವಿಚಾರವಾಗಿ? ನಾನು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಡಿದ್ದೀನಿ. ಓಕೆ, ಸೊ ಇಲಾಖೆ ಕಡೆಯಿಂದ ರಿಕ್ವೆಸ್ಟ್ ಹೋಗಿದೆ ಗೃಹ ಸಚಿವರಿಗೆ? ಅದು ಆ ವಿಚಾರದಲ್ಲಿ ನನಗೆ ಏನು ಮಾಹಿತಿ ಇಲ್ಲ. ಓಕೆ, ಒಟ್ಟಲ್ಲಿ ಅಗತ್ಯ ಅಂತೂ ಇದೆ, ಸಿಬ್ಬಂದಿಗಳ ಅಗತ್ಯ ಇದೆ, ಹಂಗಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಖಂಡಿತವಾಗ್ಲೂ ಅಗತ್ಯ ಇದೆ. ಓಕೆ, ಧನ್ಯವಾದಗಳು ಸರ್, ಸಾಕಷ್ಟು ಮಾಹಿತಿ ಕೊಟ್ರಿ, ಧನ್ಯವಾದಗಳು. ಅಂಜನಾದ್ರಿ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ಕೊಪ್ಪಳದ ಗಂಗಾವತಿಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದರಲ್ಲಿ ಯಾರು ರಾಜಕೀಯ ಮಾಡಬಾರ್ದು ಅಂಜನಾದ್ರಿ ವಿಚಾರದಲ್ಲಿ ಅಂತ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಪುಣ್ಯಕ್ಷೇತ್ರಗಳ ಮಾದರಿಯಲ್ಲಿ ಇಲ್ಲಿ ಕಂಬಗಳನ್ನ ಮಾಡಲಾಗಿದೆ. ದೀಪದ ಕಂಬಗಳ ಮೇಲೆ ಧಾರ್ಮಿಕ ಚಿಹ್ನೆ ಇರೋ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಂಗಾವತಿಯಲ್ಲಿ ಅವರು ಮಾತನಾಡಿದ್ದಾರೆ. ಅಂಜನಾದ್ರಿ ಅಭಿವೃದ್ಧಿ ನಮ್ಮೆಲ್ಲರ ಹೊಣೆ, ಆ ವಿಚಾರದಲ್ಲಿ ಯಾರು ಕೂಡ ತೊಂದರೆ ಮಾಡಬಾರ್ದು, ರಾಜಕೀಯ ಮಾಡಬಾರ್ದು ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ನಾಮಗಳನ್ನು
ಇವತ್ತು ನಾವು ಇಡೀ ಅಂಜನಾದ್ರಿಗೆ ಹೋಗೋ ರಸ್ತೆಯಲ್ಲಿ ಇವತ್ತು ವಿದ್ಯುತ್ ದೀಪಗಳ ಸೌಂದರ್ಯೀಕರಣದ ಜೊತೆಗೆ ಇವತ್ತು ಯಾವ ರೀತಿ ಇವತ್ತು ನಮ್ಮ ಹನುಮನ ಒಂದು ನಾಮಗಳನ್ನು ನಾವಲ್ಲಿ ವಿದ್ಯುತ್ ದೀಪಗಳಿಗೆ ನಾವು ಅಳವಡಿಸೋದ್ರ ಮೂಲಕ ಆ ಒಂದು ಒಳ್ಳೆಯ ಒಂದು ಆಧ್ಯಾತ್ಮಿಕ ಭಕ್ತಿ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇಡೀ ನಮ್ಮ ದೇಶದಲ್ಲಿರುವಂಥ ಪುಣ್ಯಕ್ಷೇತ್ರಗಳು ತಿರುಪತಿಯಿಂದ ಹಿಡಿದು ನಾವು ಆ ದೇವಸ್ಥಾನಗಳ ಹತ್ರ ಹೋಗೋ ಸಂದರ್ಭದಲ್ಲಿ ಏರ್ಪೋರ್ಟಿಂದ ಆಗಿರ್ಬೋದು, ಬಸ್ ಸ್ಟ್ಯಾಂಡಿಂದ ಆಗಿರ್ಬೋದು, ರೈಲ್ವೆ ಸ್ಟೇಷನಿಂದ ಆಗಿರ್ಬೋದು, ಆ ಪ್ರಮುಖ ರಸ್ತೆಗಳಲ್ಲಿ ಯಾವ ರೀತಿ ಒಂದು ಭಕ್ತಿ ವಾತಾವರಣ ನಿರ್ಮಾಣ ಆಗುತ್ತೇನೋ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಿನ್ನೆ ನಗರಸಭೆಯಲ್ಲಿ ನಾವು ರೆಸಲ್ಯೂಷನ್ನ ನಾವು ಪಾಸ್ ಮಾಡಿ ಈಗಾಗಲೇ ತಹಸೀಲ್ದಾರರು ಮತ್ತು ಅಧಿಕಾರಿಗಳಿಗೆ ಅದನ್ನು ಕಳಿಸ್ಕೊಟ್ಟಿದ್ದೀವಿ. ಇದರಲ್ಲಿ ಯಾರೂ ಕೂಡ ರಾಜಕೀಯ ಮಾಡೋದಕ್ಕೆ ಹೋಗಬಾರ್ದು. ಇದು ಭಗವಂತನ ಕೆಲಸ. ಭಗವಂತ ತನ್ನ ಕೆಲಸ ತಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ರನ್ನ ಇಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಒಂದಿಗಾನೆ ತಲುಪುವವರೆಗೂ ದರ್ಶನ್ ರ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಿದ್ದು, ನಟ ದಾಸ ಬಳ್ಳಾರಿ ಜೈಲಿನಲ್ಲಿ ಹೇಗಿರ್ತಾರೆ ಅನ್ನೋದು ಸದ್ಯ ಕುತೂಹಲಕಾರಿಯಾಗಿದೆ. ಇನ್ನು ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು, ಪ್ರೇಯಸಿ ಪತ್ನಿಯಿಂದ ದಾಸ ದೂರವಾಗಿದ್ದಾನೆ. ಬಳ್ಳಾರಿಗೆ ದಾಸ ಎಂಟ್ರಿ ಕೊಟ್ಟ ನಂತರ ದಾಸನ ಆರೋಗ್ಯ ತಪಾಸಣೆ ನಡೆಸಿ ಜೈಲಿಗೆ ಸೇರಿಸಲಾಗಿದೆ. ದರ್ಶನ್ಗೆ ಒಂದು ಫ್ಯಾನ್, ಒಂದು ಲೈಟ್, ನೀರಿನ ಮಡಿಕೆ, ಅಟ್ಯಾಚ್ ಬಾತ್ರೂಮ್ ಇರುವ ವಿಶೇಷ ಕೊಠಡಿ ನೀಡಲಾಗಿದೆ. ಜೊತೆಗೆ ದರ್ಶನ್ ಸೆಲ್ ಅಕ್ಕಪಕ್ಕ 2 ರೂಮ್ ಖಾಲಿ ಇಡಲಾಗಿದೆ. ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಂತೆ ಇನ್ನುಳಿದ 3 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದುಕೊಂಡಿದ್ದಾರೆ. ಪವನ್, ರಾಘವೇಂದ್ರ, ನಂದೀಶ್ಗೆ ಅನಾರೋಗ್ಯ ಕಾಣಿಸಿಕೊಂಡಿದ್ದು, ವೈದ್ಯರಿಂದ ತಪಾಸಣೆ ಬಳಿಕ 3ರನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಚೇರ್ ಹಾಕಿ ಪಾರ್ಟಿ ಕೊಟ್ಟಿದ್ದು ನಾಗರಾಜ್, ಆದರೆ ತಗ್ಲಾಕೊಂಡಿದ್ದು ಮಾತ್ರ ದರ್ಶನ್. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ್ರೆ ಇನ್ನು ಮುಂದೆ ಪರಪ್ಪನ ಕೋಟೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹುಡುಗರ ಜೊತೆ ಬಿಂದಾಸ್ ಆಗಿರಲಿದ್ದಾನೆ. ಕಾಮಿಡಿ ಸ್ಟಾರ್ ಚಿಕ್ಕಣ್ಣಗೆ ಬಿಗ್ ಟ್ರಬಲ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೆ ಚಿಕ್ಕಣ್ಣನನ್ನ ವಿಚಾರಣೆಗೆ ನಡೆಸಲಾಗಿದೆ. ಎಸಿಪಿ ಚಂದನ್ ಮುಂದೆ ಚಿಕ್ಕಣ್ಣ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ರು. ಇತ್ತೀಚೆಗಷ್ಟೇ ಚಿಕ್ಕಣ್ಣ ಜೈಲಿನಲ್ಲಿ ದರ್ಶನ್ ರನ್ನ ಭೇಟಿ ಕೂಡ ಆಗಿದ್ರು.